ಹೋಗ್ಬೇಡ, ಅಲ್ಲಿ ಅಪಾಯ ಇದೆ. ಎಚ್ಚರಿಕೆ, ಇದು ನಿಷಿದ್ಧ ಪ್ರದೇಶ. ಇಲ್ಲಿ ಅನ್ಯರಿಗೆ ಪ್ರವೇಶವಿಲ್ಲ. ಲೆಕ್ಕಿಸದೆ ಬಂದರೆ ಪ್ರಾಣಕ್ಕೆ ಅಪಾಯ.
ಕನ್ಸಲ್ ಕಾಣಿಸಿದ ಫಾರೆಸ್ಟ್ ನಿಜವಾಗ್ಲೂ ಇದೆಯಾ? ಇದ್ರೂ ಎಲ್ಲಿದೆ? ಎಲ್ಲ ಮಾಯೆ, ಎಲ್ಲವೂ ಮಾಯೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮೃತ್. ಶಂಭೋ ಮಹಾದೇವ. ಏನ್ ಗುರುಗಳೇ, ಆ ಹುಚ್ಚ ನಿಮ್ನ ಹಂಗ್ ತಳ್ಬಿಟ್ನಲ್ಲ? ಅವನು ಹುಚ್ಚನಲ್ಲ, ಕರ್ಮಯೋಗಿ. ಶಿವನಿಗೆ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿದ್ರೆ ಸಾಕು, ಗೋತ್ರ ನಾಮಗಳ ಅವಶ್ಯಕತೆ ಇಲ್ಲ. ಅಂದ್ರೆ ಅದು ಕೃಷ್ಣಯ್ಯನವರು ಊರಿಗೆ ದೊಡ್ಡ ಮನುಷ್ಯ, ಒಳ್ಳೆಯವನು ಅಂತ ಶಿವನಿಗೆ ಗೊತ್ತಲ್ವಾ? ಅವರಮ್ಮ ಪಾರ್ವತಮ್ಮ, ಊರ್ನವ್ರಿಗೆಲ್ಲ ಅಮ್ಮ ಅಂತ ಶಿವನಿಗೆ ಗೊತ್ತಿಲ್ವಾ? ಏನೋ ನಿನ್ ಹೆಂಡತಿಗೆ ಮೈ ಹುಷಾರಿಲ್ಲ ಅಂದ್ರೆ ಮನೇಲಿದ್ದು ಸೇವೆ ಮಾಡೋದ್ ಬಿಟ್ಟು ಕೆಲ್ಸಕ್ ಬಂದಿದ್ಯಲ್ಲ, ಬುದ್ಧಿ ಇದೆಯಾ ನಿಂಗೆ? ನಮ್ ಡಾಕ್ಟ್ರು ಮಾತ್ರೆ ಕೊಟ್ಟಿದಾರಮ್ಮ. ಈ ಮಾತ್ನ 10 ದಿನದಿಂದ ಹೇಳ್ತಿದ್ಯಾ. ನಿನ್ ಹೆಂಡತಿ ಹುಷಾರಾಗೋರ್ಗೂ ನೀನ್ ಕೆಲ್ಸಕ್ ಬರೋದು ಬೇಡ. ತಗೋ, ಈ ದುಡ್ಡನ್ನ ತಗೊಂಡೋಗಿ ನಿನ್ ಹೆಂಡತಿನ ಯಾವ್ದಾದ್ರು ದೊಡ್ಡ ಆಸ್ಪತ್ರೆಗೆ ತೋರ್ಸು. ಸರಿನಮ್ಮ, ನಿಮ್ ಸಹಾಯನ ಈ ಜನ್ಮದಲ್ಲಿ ಮರೆಯಲ್ಲಮ್ಮ. ಯಾರ ಮನಸ್ಸಿನಲ್ಲಿ ಎಷ್ಟು ಕಪಟವಿದೆಯೋ ಎಲ್ಲವೂ ನಮ್ಮ ಶಿವನಿಗೆ ಗೊತ್ತು. ಏನ್ರಿ, ನಾವು ನಿಮ್ ಭಾವನ್ ಜೊತೆ ಹೋಗೋಣ? ಅಯ್ಯೋ ನಿನ್ ಮುಖಕ್ಕೆ, ಎಲ್ರ ಜೊತೆ ನಾವು ಹೋದ್ರೆ ನಮ್ಮನ್ನ ಯಾರು ಗುರ್ತಿಡಿಲ್ಲ ಕಣೆ. ನಾವು ಸ್ವಲ್ಪ ಲೇಟ್ ಆಗಿ ಹೋದ್ವಿ ಅಂತ ತಿಳ್ಕೊ. ಕೃಷ್ಣಯ್ಯನ್ ತಂಗಿ ಅಂತ ನಿನ್ನನ್ನ, ಭಾಮೈದ ಅಂತ ನನ್ನನ್ನ ಎಲ್ರೂ ಕೈ ಎತ್ತಿ ಮುಗಿತಾರೆ. ನಿಜಾನೇ ಕಣಮ್ಮ. ನಿನ್ ಬುದ್ಧಿಗೆ ಮಂಕ್ ಬಡ್ದಾಗಿದೆ. ಊರ್ನಲ್ಲಿ ಇರೋರ್ನೆಲ್ಲ ಕರ್ದ್ ಮಾತ್ರಕ್ಕೆ ನಮ್ಗಾಗೋದೇನಿಲ್ಲ, ಹೋಗೋದೇನಿಲ್ಲ. ಅದು ಕೂಡ ನಿಜಾನೇ ಕಣೆ. ಅವ್ರಿಗಿರೋ ಆಸ್ತಿನೂ ನಮ್ಗಿಲ್ಲ, ಅವ್ರಿಗಿರೋ ಪದವಿನೂ ನಮ್ಗಿಲ್ಲ, ಒಳ್ಳೆತನ ಕೂಡ ಇಲ್ಲಪ್ಪ. ನೀನು ಮುಚ್ಕೊಂಡು ನಡಿ. ಮೂರನೇ ಕಣ್ಣು ತೆಗೆಯೋ ಮುಂಚೆ 3 ಲೋಕವನ್ನು ಸಂಚರಿಸುವ ನಮ್ಮ ಶಿವನಿಗೆ ಯಾರು ಎಂತವರು, ಯಾವಾಗ ಏನಾಗುತ್ತದೆ ಚೆನ್ನಾಗಿ ಗೊತ್ತಿದೆ. ಕಳ್ಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ. ಅಮ್ಮ. ಮುನಿ. ಏನ್ ಕಂದ? ಅಪ್ಪ ಯಾವಾಗ ಬರ್ತಾರೆ? ನಿನ್ ಪ್ರಶ್ನೆಗೆ ಉತ್ತರನ ಆ ದೇವ್ರಲ್ದೆ ಮತ್ಯಾರು ಕೊಡಕ್ಕಾಗಲ್ಲ ಕಂದ. ಗುಡ್ ಮಾರ್ನಿಂಗ್ ಮೇಡಮ್. Good morning, all of you. Please sit down. ನಾಗ್ ಇನ್ನೂ ಬಂದಿಲ್ವಾ? ಆನ್ ದ ವೇ ಮೇಡಮ್. ಲೇಟ್ ಯಾಕೆ ಮೇಡಮ್? ಮೀಟಿಂಗ್ ಇದೆ ಅಂತ ಹೇಳಿದ್ರೆ ಸಾಲದು, ಫಾಲೋ ಅಪ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಸರ್, ಗುಡ್ ಮಾರ್ನಿಂಗ್. ಅಲ್ಲಿ ಎಲ್ಲರೂ ನಿಮ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಸರ್. ಓಕೆ, ಆದರೆ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಅಂದ್ರೆ ಅದು ನೀವು ಲೇಟಾಗಿ ಮೇಡಮ್. ಓ ಐ ಸಿ. ನಾನು ಬಂದಾಯ್ತಲ್ಲ, ಯು ಜಸ್ಟ್ ರಿಲ್ಯಾಕ್ಸ್.
ಲೆಟ್ಸ್ ಗೋ. ಓಕೆ. ಗುಡ್ ಮಾರ್ನಿಂಗ್ ಗಾಯ್ಸ್. ಹೇ ಹೇಮಂತ್. ಸರ್. ನಿಮ್ ಚಿಕ್ಕಪ್ಪನಿಗೆ ಹುಷಾರಿಲ್ಲ ಅಂದ್ಯಲ್ಲ, ಈಗ ಹೇಗಿದ್ದಾರೆ? ಫೈನ್ ಸರ್. ಗ್ರೇಟ್. ರೇಷ್ಮಾ, ನಿನಗೆ ಮದುವೆ ಫಿಕ್ಸ್ ಆಯ್ತಂತೆ? ಹೌದು ಸರ್. ಆಹಾ, ಹಾಗಿದ್ರೆ ಮೇಡಮ್ ಹತ್ರ ಲಾಂಗ್ ಲೀವ್ ಅಪ್ಲೈ ಮಾಡ್ತಿದ್ಯಾ ಅಂತ ಆಯ್ತು. ಎಸ್ ಸರ್. ನಾಚಿಕೆ ನೋಡು. ಕಮ್. ನಮ್ರತ, ನೀನ್ ಟೀ ಕುಡಿತೀಯಾ ಅಥವಾ ಕಾಫಿ ಕುಡಿತೀಯಾ? ಸರ್, ಮೀಟಿಂಗ್. ಹೋಗೋಣ. ಫಸ್ಟ್ ಒಂದು ಕಾಫಿ ಕುಡ್ದು ಹೋಗೋಣ. ನಿನ್ ಟೀನಾ ಕಾಫಿನಾ? ಮೀಟಿಂಗ್ ಟೈಮ್ ಆಗ್ತಾ ಇದೆ ಮೇಡಮ್. ಇಟ್ಸ್ ಓಕೆ, ಕಾಫಿ ಕುಡ್ದು ಹೋಗೋಣ. ಟೀನಾ ಕಾಫಿನಾ? ನನಗೇನು ಬೇಡ ಸರ್. ಓಕೆ, ಐ ವಿಲ್ ಹ್ಯಾವ್ ಎ ಕಾಫಿ. ಸರ್. ಇಟ್ಸ್ ಓಕೆ ದಿವ್ಯಾ, ಕೂಲ್, ಐ ವಿಲ್ ಮ್ಯಾನೇಜ್. ಕಾಫಿ ತುಂಬಾ ಚೆನ್ನಾಗಿದೆ ಗೊತ್ತಾ? ಸರ್, ನೀವು ಟೈಮಿಗೆ ಬಂದಿಲ್ಲ ಅಂತ ಮೇಡಮ್ ಕೋಪದಲ್ಲಿದ್ದಾರೆ. ಮೇಡಮ್ ಕೋಪ ಮಾಡ್ಕೊಂಡಿರ್ತಾರೆ ಅಂತ ನನಗೆ ಗೊತ್ತು. ಅದಕ್ಕೆಲ್ಲ ನಾವು ಟೆನ್ಷನ್ ಮಾಡ್ಕೋಬಾರ್ದು. ನೋಡು, ಥಿಯರಿ ನಂಬರ್ 1 ಏನು ಗೊತ್ತಾ? ಹೀಗೆ ಟೆನ್ಷನ್ ಮಾಡ್ಕೊಳ್ದೇ ಇರೋದು. ಕೂಲ್. ಸೊ ಜಸ್ಟ್ ಬಿ ಕೂಲ್. ಥ್ಯಾಂಕ್ ಯು ಫಾರ್ ದ ಹೆಲ್ಪ್. ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್ ಎವ್ರಿವಾನ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್. ಹಾ ಮಿಸ್ಟರ್ ರಾವ್, ಇವತ್ತು ನಿಮ್ಮ ಬರ್ಡೇ ಅಲ್ವಾ? ಇನ್ಸ್ಟಾಲ್ ನೋಡಿದೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಮಿಸ್ಟರ್ ಪ್ರಸಾದ್, 4 ವರ್ಷಗಳ ಹಿಂದೆ ವೆಡ್ಡಿಂಗ್ ಇನ್ವಿಟೇಷನ್ ಕಳಿಸಿದ್ರಿ. ಇವತ್ತು ನಿಮ್ಮ ವೆಡ್ಡಿಂಗ್ ಡೇ, ನೆನಪಿದ್ಯಾ? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ನಾಳೆ ನೀವು US ಹೋದ್ಮೇಲೆ ಈ ಸ್ವೀಟ್ ನಮ್ಮೂರಿನ ಸ್ಪೆಷಲ್ ಅಂತ ನಿಮ್ಮ ಹೆಂಡತಿ ಕೊಡಿ. ಅವ್ರು ತುಂಬಾ ಖುಷಿ ಪಡ್ತಾರೆ. ನಿನಗೆ ಟೈಮ್ ಸೆನ್ಸ್ ಇದೆಯಾ? ನಿನಗೆ ಇಷ್ಟ ಬಂದಿದ್ದ ಟೈಮಲ್ಲಿ ಬರೋದಕ್ಕೆ ಇದನ್ನ ಆಫೀಸ್ ಅನ್ಕೊಂಡಿದ್ಯಾ ಅಥವಾ ಸೂಪರ್ ಮಾರ್ಕೆಟ್ ಅನ್ಕೊಂಡಿದ್ಯಾ? ಅದು ಮ್ಯಾಮ್, ನಾನು ಶಟ್ ಅಪ್. ಐ ಡೋಂಟ್ ವಾಂಟ್ ಟು ಲಿಸನ್ ಟು ಯುವರ್ ಬ್ಲಡಿ ಎಕ್ಸ್ಪ್ಲನೇಷನ್ಸ್. ಪಂಕ್ಚುಯಾಲಿಟಿ ಇಲ್ಲದೆ ಹೋದ್ರೆ ಮಾಡೋ ಕೆಲ್ಸಕ್ಕೂ ಮರ್ಯಾದೆ ಇರಲ್ಲ. ಯು ನೋ ದ್ಯಾಟ್? ನನ್ನ ಹತ್ರ ಮಾತಾಡೋದಕ್ಕೆ ಅಪಾಯಿಂಟ್ಮೆಂಟ್ ತಗೊಳ್ಳೋರ್ ಹತ್ರ ನಾನೇ ಆನ್ಸರ್ ಮಾಡಬೇಕಾದ ಸಿಚುವೇಶನ್ ಕ್ರಿಯೇಟ್ ಮಾಡಿದೆ. ಬಿಕಾಸ್ ಆಫ್ ಯು. ಲೇಟ್ ಆಗಿ ಬಂದಿರೋದಲ್ದೆ ಇನ್ನೂ ಈ ಟೈಮ್ ವೇಸ್ಟ್ ಕೆಲ್ಸಗಳೇನು? ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಕೋಪ, ಆವೇಶ, ಟೆನ್ಷನ್, ಎಮೋಷನ್, ಫ್ರಸ್ಟ್ರೇಷನ್, ಡಿಪ್ರೆಷನ್ಗಳನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಅಂತ ನಮ್ಮ ಫಾರ್ಮಾ ಕಂಪನಿ ಹೊಸದಾಗಿ ತಯಾರಿಸಿರುವಂಥ 100% ಹರ್ಬಲ್ ಔಷಧಿ ಹೆಸರೇ ರಿಲ್ಯಾಕ್ಸ್. ಇದನ್ನು ನಾವು ಹೇಗೆ ಮಾಡ್ತೀವಿ, ಇದರ ಬಿಸ್ನೆಸ್ ಪ್ರಾಸೆಸ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಾವ್, ಸೂಪರ್. ನೀವು ಹೇಳಿದ್ ಕೇಳಿದ್ಮೇಲೆ ಈ ಫಾರ್ಮಾ ಕಂಪನಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಿರೋ ಈ ರಿಲ್ಯಾಕ್ಸ್ ಹರ್ಬಲ್ ಡೆಫಿನೆಟ್ಲಿ ಓಪನಿಂಗ್ ಅಲ್ಲೇ ಹಿಟ್ ಆಗತ್ತೆ. ಆರ್ಡರ್ ಕಳಿಸ್ತೀವಿ, ಬೇಗ ಸ್ಟಾಕ್ ರಿಲೀಸ್ ಮಾಡಿ. ಓಕೆ, ಇಟ್ಸ್ ಮೈ ಪ್ಲೆಷರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಎಕ್ಸ್ಕ್ಯೂಸ್ ಮೀ. ಟೈಮ್ ಟು ಟೈಮ್ ಮಾಡೋದು ಜಾಬ್ ಆಗುತ್ತೆ ಹೊರತು ಕ್ರಿಯೇಷನ್ ಆಗೋದಿಲ್ಲ. ಪರ್ಫೆಕ್ಷನ್ ಅನ್ನೋದು ಪಂಕ್ಚುಯಾಲಿಟಿ ಮೇಂಟೈನ್ ಮಾಡಿದ್ರೆ ಬರಲ್ಲ, ಇದರಿಂದ ಕೆಲಸ ಮಾಡಿದ್ರೆ ಬರುತ್ತೆ.
ಟೈಮ್ ಕ್ರಿಯೇಟ್ಸ್ ನಥಿಂಗ್, ಟ್ಯಾಲೆಂಟ್ ಕ್ರಿಯೇಟ್ಸ್ ಎವ್ರಿಥಿಂಗ್. ನೀವೇ ಅನವಶ್ಯಕವಾಗಿ ಎಮೋಷನಲ್ ಆಗ್ತಾ ಇರ್ತೀರಾ. ಬೈ ದ ವೇ ಮ್ಯಾಮ್, ಐ ಥಿಂಕ್ ನಾವು ಮಾಡೋ ಮೆಡಿಸಿನ್ ನಿಮಗೆ ತುಂಬ ಯೂಸ್ ಆಗುತ್ತೆ ಅನ್ಸುತ್ತೆ. ಸಿ, ನಾನು ತುಂಬ ಗ್ರೇಟ್. ಏನು 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 ನನ್ಗೆ ಕ್ಲಾಸ್ ತಗೋತಿಯಾ? 10 ನಿಮಿಷದ ಪ್ರೆಸೆಂಟೇಷನ್ ಅಲ್ಲಿ 50 ಕೋಟಿ ಬಿಸ್ನೆಸ್ ಓಕೆ ಮಾಡಿಸಿದಕ್ಕೆ ನನಗೆ ಕೊಡೋ ಗಿಫ್ಟ್ ಇದೆನಾ? ಪ್ಲೀಸ್ ಪ್ಲೀಸ್. ನಮ್ಮ ಮೆಡಿಸಿನ್ಸ್ ನನಗೆ ಉಪಯೋಗಕ್ಕೆ ಬರುತ್ತೆ ಅಂತ್ಯಾ? ನನಗೆ ಪ್ಲೀಸ್ ಪ್ಲೀಸ್, ನೋವಾಗ್ತಿದೆ ಅಕ್ಕ, ಪ್ಲೀಸ್. ನನ್ನ ಹೇರ್ ಸ್ಟೈಲ್ ಅಕ್ಕ, ಪ್ಲೀಸ್. ಸಾಯಿಸ್ಬಿಡ್ತೀನಿ. ನಿನ್ ಟ್ಯಾಲೆಂಟ್ ಬಗ್ಗೆ ನನಗೆ ಗೊತ್ತು ಕಣೋ. ಸ್ವಲ್ಪ ಟೈಮ್ ಮೇಂಟೈನ್ ಮಾಡ್ದೆ ಅನ್ಕೋ. ನಿನಗೆ ಎಷ್ಟು ಸತಿ ಹೇಳಿದ್ರು ಅರ್ಥ ಆಗಲ್ಲ. ಮಷೀನ್ ತಯಾರು ಮಾಡೋ ಕೆಲಸಕ್ಕೆ ಟೈಮ್ ಫಿಕ್ಸ್ ಆಗಿರುತ್ತೆ ಹೊರತು ಇಲ್ಲಿಂದ ಮಾಡೋ ಕೆಲಸಕ್ಕೆ ಫಿಕ್ಸ್ಡ್ ಟೈಮ್ ಅಂತ ಇರಲ್ಲ. ನೀನ್ ಬದಲಾಗಲ್ಲ. ಅಯ್ಯೋ, ಟೈಮ್ ಅಂದಾಗ ನೆನಪಾಯ್ತು. ಅರ್ಜೆಂಟಾಗಿ ಏರ್ಪೋರ್ಟ್ಗೆ ಹೋಗಬೇಕು. ಬಿಸ್ನೆಸ್ ಕ್ಲೈಂಟ್ ಜೊತೆ ಮೀಟಿಂಗ್ ಇದೆ. ಏರ್ಪೋರ್ಟ್ಗೆ ಯಾಕೋ? ಒಳ್ಳೆ ಬಿಸ್ನೆಸ್ ಡೀಲ್ ಅಕ್ಕ. ಆಮೇಲೆ ನೀನೇ ಟೈಮ್ ಸೆನ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತೀಯ. ಅರ್ಜುನ್, ಡ್ರೈವ್ ಸೇಫ್. ಓಕೆ ಬಾಯ್ ಅಕ್ಕ, ಬಂದ್ಮೇಲೆ ಹಿಂದೆ ಪಾರ್ಟಿ ಮರಿಬೇಡ. ಇವನ್ ಯಾವತ್ತೂ ಬದಲಾಗಲ್ಲ. ಪಾರ್ವತಮ್ಮ, ಫಲಹಾರ ಕೊಡು. ಕೇಳ್ರಪ್ಪ, ಕೇಳಿ, ಎಲ್ರು ಕೇಳಿ. ಇವತ್ತಿಂದ ನಾಗವಣ್ಣಿಮೆ ದಿನಗಳು. ಇವತ್ತಿಂದ 5 ದಿನ ರಾತ್ರಿ ಆದ್ಮೇಲೆ ಯಾರು ಆಚೆ ಬರಬಾರ್ದಂತ, ಬಂದ್ರೆ ಆಪತ್ತು ಅಂತ ಈ ಊರಿನ ದೊಡ್ಡವರು ಕೃಷ್ಣಯ್ಯನವರು ಸಾರ ಕೇಳರ್ ಕಂಡ್ರಪ್ಪ. ಕಥೆ ಈಗ ಶುರುವಾಗ್ತಿದೆ. ಏನ್ ಹೇಳ್ತಿದ್ಯಾ ಶಿವಯ್ಯ? ಆ ಶಿವನ ಲೀಲೆಗಳು ಅನುಭವಕ್ಕೆ ಬಾರದಿದ್ದರೆ ಯಾರಿಗೂ ಅರ್ಥವಾಗುವುದಿಲ್ಲ. ರಾತ್ರಿ ಆದ್ಮೇಲೆ ಯಾರು ಆಚೆ ಬರಬಾರ್ದಂತ ಎಚ್ಚರಿಕೆ ಕೊಟ್ಟರು ಕಂಡ್ರಪ್ಪ. ಊರಿಗಿಂತ ದುರಾದೃಷ್ಟ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಶಿವಪ್ಪ. ಅದೃಷ್ಟಕ್ಕೋಸ್ಕರ ಎದುರು ನೋಡುವುದೇ ದುರಾದೃಷ್ಟ. ದುರಾದೃಷ್ಟದ ಬಗ್ಗೆ ಯೋಚನೆ ಮಾಡದೇ ಇರೋದೇ ಅದೃಷ್ಟ. भैरवी इज देयर. अरे भैरवी, जरा रुको ना. अरे ನಿಮ್ದಕ್ಕೆ ಊರಿಗೆ ಬಂದರೆ ನಮ್ದಕ್ಕೆ ಇಲ್ಲಿ ಬಿಟ್ಟು ತೂ ಚಲ್ತಾ? ಹಲೋ, ನಾನು ಯಾಕೆ ಹೋಗ್ತೀನಿ? ಫ್ರೆಂಡ್ಸ್ ನಾವು ಬಿಟ್ಟು ಓಡ್ ಹೋಗೋಳಲ್ಲ ನಾನು. ಅದರಲ್ಲೂ
ನನ್ನೂರ್ನ ನೋಡಕ್ ಬರ್ತಾ ಇದ್ದೀರಾ? ಹಾಗ್ ಮಾಡ್ತೀನಾ? ಅರೆ ಚೋಡ್ದು ಸುಮ್ನೆ ಜೋಕ್ ಮಾಡ್ದೆ. ಸರಿ, ಲಗೇಜ್ ಎಲ್ಲ ತಗೊಂಡ್ರಾ? ಹಾ ತಗೊಂಡ್ವಿ, ಚಲೋ. ಏ ಫೋನ್ ಬರ್ತಿದ್ಯೆ? ಅರೆ ಅದಕ್ಕೆ ಯಾಕೆ ಪರಿಶಾನ್? ನಮ್ಮ ಮನೆಯವರು ವಿಡಿಯೋ ಕಾಲ್ ಮಾಡ್ತಾ ಇದಾರೆ. ಲಿಫ್ಟ್ ಮಾಡಿ ಬಾತ್ ಕರೋ. ಇವಾಗ ಕಾಲ್ ಎತ್ತಿದ್ರೆ ಗೊತ್ತಾಗ್ಬಿಡುತ್ತೆ. ಹಾಗಾದ್ರೆ ಬಾದ್ ಮೇ ಬಾತ್ ಕರೋ. ಲಿಫ್ಟ್ ಮಾಡದೇ ಇದ್ರೆ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತಾರೆ. ಹಾಯ್ ಪುಟ. ಹಾಯ್ ಅತ್ತೆ, ಹೇಗಿದ್ಯೋ? ನಾ ಚೆನ್ನಾಗಿದ್ದೀನಿ ಅತ್ತೆ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನೋ. ಚೆನ್ನಾಗಿ ಓದ್ಕೋತಿದ್ಯಾ ತಾನೆ? ಅತ್ತೆ ಅಮೆರಿಕದಲ್ಲಿರೋ ತರ ಕಾಣಿಸ್ತಿಲ್ವಲ್ಲ, ನಂಗೆ ಯಾಕೋ ಡೌಟು. ಅರೆ ಯಾಕೋ ಮಾತಾಡ್ತಿಲ್ಲ? ನೀನು ಅಮೆರಿಕದಲ್ಲಿ ತಾನೇ ಇದೆಯಾ? ಆ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಅಮೆರಿಕ ತರ ಕಾಣಿಸ್ತಾನೆ ಇಲ್ವೇ? ಇವನ್ಗೆ ಡೌಟ್ ಬಂದಿದೆ ಅಂದ್ರೆ ದೊಡ್ಡವ್ರಿಗೆ ಇನ್ನೂ ಡೌಟ್ ಬರುತ್ತೆ. ಯಾಕೆ ಮಾತಾಡ್ತಿಲ್ಲ ಅತ್ತೆ? ಅದೇ ಕಣೋ, ಅಮೆರಿಕದಲ್ಲಿ ಜಾಸ್ತಿ ಇಂಡಿಯನ್ಸ್ ಇರೋದ್ರಿಂದ ತುಂಬಾ ಏರಿಯಾಗಳು ಇಂಡಿಯಾ ತರನೇ ಕಾಣಿಸುತ್ತೆ. ಹಾ, ಅಮೆರಿಕದವರು ಇಂಡಿಯಾಲಿದ್ರೆ ಇಂಡಿಯಾ ಅಮೆರಿಕ ತರ ಕಾಣಿಸುತ್ತಾ? ಹಾ, ಈ ತರ್ಲೆಗೆ ಏನ್ ಹೇಳ್ಬೇಕು? ಅಯ್ಯೋ, ಅರ್ಥ ಇಲ್ದಿರೋ ಡೌಟ್ಗಳಿಂದ ನನ್ ತಲೆ ತಿನ್ಬೇಡ. ಹಾ, ಮೊದ್ಲು ಫೋನ್ನ ತಾತಂಗ್ ಕೊಡು ಪ್ಲೀಸ್. ಹಾ, ಯಾರೋ ಅದು? ಅತ್ತೆ ತಾತ. ಅಮ್ಮ ಭೈರವಿ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಪ್ಪ. ನಿಮ್ ಆರೋಗ್ಯ ಹೇಗಿದೆ? ನೀವ್ ಹೇಗಿದ್ದೀರಾ? ದೇಶ ಬಿಟ್ಟು ದೇಶದಲ್ಲಿದ್ಯಾ? ನೀನಲ್ಲಿ ಚೆನ್ನಾಗಿದ್ರೆ ನಾನಿಲ್ಲಿ ಆರೋಗ್ಯವಾಗಿದ್ದ ಹಾಗೆ ಅಮ್ಮ. ಮಾವ, ಭೈರವಿನಾ? ಹೌದಮ್ಮ, ಮಾತಾಡು. ಬರ. ಭೈರವಿ, ಹಾಯ್ ಅತ್ತಿಗೆ. ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್? ಅರೆ ಅವಳದಕ್ಕೆ ಕಾಂದಾನ್ ತುಂಬಾ ದೊಡ್ಡದಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಬಿಡು. ವಾಟ್ಸ್ ಕಾಂದಾನ್? ಕಾಂದಾನ್ ಮೀನ್ಸ್ ಫ್ಯಾಮಿಲಿ. ಫ್ಯಾಮಿಲಿ. ಓಹೋ, ಐ ಸಿ. ಅಜ್ಜಿ, ಭೈರವಿ ಫೋನ್. ಹೌದಾ? ಚೆನ್ನಾಗಿದ್ಯಾ ಮುದ್ದು ಬಂಗಾರ? ಬಂಗಾರ ಅಂತ ನೀನೇ ಹೇಳ್ತಿದ್ಯಾ ಅಲ್ವಾ? ಬಂಗಾರ ಯಾವಾಗ್ಲೂ ಚೆನ್ನಾಗಿರುತ್ತೆ, ಬಂಗಾರದಜ್ಜಿ. ಹೌದು. ನಾ ಕೊಟ್ಟ ಕಡ್ಗನ ಹಾಕೊಂಡಿದ್ಯಾ ಇಲ್ಲ ತೆಗ್ದಿಟ್ಟಿದ್ಯಾ? ಅದು ಅದು ಅಜ್ಜಿ. ಏನಾಯ್ತೆ? ಅದು ಹೇಳು. ಅದು ಕಳ್ದೋಯ್ತು ಅಜ್ಜಿ. ಹೇಳಿದ್ರೆ ನೀನ್ ಗಾಬರಿ ಆಗ್ತೀಯ ಅಂತ ಹೇಳಲಿಲ್ಲ. ಅಯ್ಯಯ್ಯೋ, ಎಂತ ಕೆಲಸ ಮಾಡ್ಬಿಟ್ಯೆ ನೀನ್? ಅದನ್ನ ಏನ್ ಅನ್ಕೊಂಡಿದ್ಯೆ? ನಿನಗೆ ಕಂಟಕ ಇದೆಯೇ? ಎಷ್ಟೋ ಪೂಜೆಗಳನ್ನ ಮಾಡಿ ಅದನ್ನ ನಿನ್ ಕೈ ಕಟ್ಟಿದ್ವಿ, ಅದನ್ನ ಕಳ್ಕೊಂಡಿದ್ಯಾ? ಈಗೇನೇ ಮಾಡೋದು ಭಗವಂತ? ಈಗೇನ್ ಮಾಡ್ಲಿ? ಏನ್ ಹುಚ್ಚಿ ತರ ನಗ್ತಿದ್ಯಾ? ಯಾಕೆ ಅಜ್ಜಿ ಗಾಬರಿ ಆಗ್ತಿದ್ಯಾ? ಗಾಬರಿ ಆಗದೆ ಇನ್ನೇನೇ ಮಾಡ್ಲಿ? ಖಡ್ಗ ಇದೆ. ಎಲ್ಲಿ ತೋರ್ಸು. ಇಲ್ಲಿ ನೋಡು. ಸುಮ್ನೆ ನೀನ್ ಆಟಾಡ್ಸೋಣ ಅಂತ ಆತರ ಹೇಳ್ದೆ. ಇನ್ಯಾವತ್ತೂ ಹಾಗೆ ಮಾಡ್ಬೇಡ. ಖಡ್ಗ ಕಳ್ಕೊಂಡೆ ಅಂದ ತಕ್ಷಣ ನನ್ ಪ್ರಾಣನೇ ಹಾರು ಹೋಗಿತ್ತು ಕಣೆ. ಇನ್ಯಾವತ್ತೂ ಈ ಅಜ್ಜಿ ಹತ್ರ ತಮಾಷೆ ಮಾಡ್ಬೇಡ.
ನಿನ್ಗೆ ಯಾವ ಆಪತ್ತು ಬರಬಾರ್ದು ಅಂತ ನಿನ್ ಕೈ ಕಟ್ಟಿದೀವಿ. ಯಾವುದೇ ಕಾರಣಕ್ಕೂ ಅದನ್ನ ತೆಗಿಬೇಡ. ತೆಗಿಯಲ್ಲ ಬಿಡು ಅಜ್ಜಿ, ಹೇಳ್ದೆ ತಾನೆ. ನನ್ ಭಯ ನನ್ಗೆ, ಅದಕ್ಕೆ ನಿನಗೆ ಜ್ಞಾಪಿಸ್ತಾ ಇದ್ದೀನಿ. ಓಕೆ. ನಿಮ್ ಎಲ್ರೂ ನೋಡ್ಬೇಕು ಅನ್ಸ್ತದೆ, ಬಂದ್ಬಿಡ್ಲಾ? ಅಯ್ಯೋ ಬೇಡ, ಹುಣ್ಮೆ ದಿನ ನೀನ್ ಇಲ್ಲಿಗೆ ಬರೋದು ಒಳ್ಳೇದಲ್ಲ. ಹುಣ್ಮೆ ಮುಗಿದ್ಮೇಲೆ ಬಾಯ್. ಸರಿ ಬಾಯ್. ಶಿವಪ್ಪ, ನೀನೇ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅರೇ ಭೈರವಿ, ನಿಂದು ಅಜ್ಜಿ ನಿನ್ನ ಹತ್ರ ಅಷ್ಟೊಂದ್ ಏನ್ ಮಾತಾಡಿದ್ರು? ಯಾವಾಗ್ಲೂ ಹೇಳೋದೆ, ನಾನು ಹೇಳೋವರೆಗೂ ಮನೆಗೆ ಬರಬೇಡ, ಕೈಯಲ್ಲಿರೋ ಕಡ್ಗ ತೆಗಿಬೇಡ. ಅವ್ರ ಮೂಢನಂಬಿಕೆ ಅವ್ರದ್ದು. ಮೂಢನಂಬಿಕೆ? ವಾಟ್ ಇಸ್ ದ್ಯಾಟ್? ಸೆಂಟಿಮೆಂಟ್ಸ್. ಓಹ್, ಸೆಂಟಿಮೆಂಟ್ಸ್. ಓಕೆ. ಈ ಹುಣ್ಣಿಮೆ ದಿನ ಕತ್ಲೆ ಆದ್ಮೇಲೆ ಮನೆಯಿಂದ ಹೊರಗಡೆ ಬರಬಾರ್ದು ಅಂತಾರೆ. ಬಂದ್ರೆ ಏನಾಗುತ್ತೆ ಅಂತ ನೋಡ್ಬೇಕು ಅಂತಾನೆ ನಮ್ಮ ಮನೆಯವ್ರಿಗೆ ಹೇಳ್ದೆ ಇಂಡಿಯಾಗ್ ಬಂದಿದ್ದೀನಿ. ಆದ್ರೂ ಈ ದೊಡ್ಡೋರ್ ಹೇಳಿದ್ರು ಅಂದ್ರೆ ಅದ್ರಲ್ಲಿ ಒಂದ್ ಕಾರಣ ಇದ್ದೇ ಇರುತ್ತೆ. ಇಷ್ಟೆಲ್ಲ ಓದ್ಕೊಂಡು ನಾವು ಅವ್ರ ಹಾಗೇನೆ ಯೋಚನೆ ಮಾಡಿದ್ರೆ ನಮ್ಗೂ ಅವ್ರಿಗೂ ಏನ್ ವ್ಯತ್ಯಾಸ ಇರುತ್ತೆ? ಅರೇ ಭೈರವಿ, ಆ ಅಲ್ಲ ಇರೋದು ಎಷ್ಟಕ್ಕೆ ನಿಜಾನೋ ಸೈತಾನ್ ಇರೋದು ಕೂಡ ಅಷ್ಟಕ್ಕೆ ನಿಜ. ಅಲ್ಲಾಕೆ ನಮಸ್ಕಾರ ಮಾಡ್ಬೇಕು, ಸೈತಾನ್ಗೆ ಹೆದರ್ಕೋಬೇಕು. ನಾನು ನಿಮ್ ಹಾಗೆ ಯಾವ್ದನ್ನೂ ಕುರುಡಿ ತರ ನಂಬಲ್ಲ. ಈಗ ನೋಡು, ನಾನ್ ಯಾವಾಗ್ಲೂ ಈ ಕಡಗ ಹಾಕೊಂಡಿರೋದು ನನ್ನ ಅಜ್ಜಿ ಪ್ರಾಣಕ್ಕೋಸ್ಕರ. ಅರೆ, ಇದು ಖಡ್ಗಕ್ಕೂ ನಿಂದು ಅಜ್ಜಿಗೂ ಏನು ಸಂಬಂಧ? ಖಡ್ಗ ಹೋಯ್ತು ಅಂತ ಜೋಕ್ ಮಾಡಿದ್ರೇನೆ ಪ್ರಾಣ ಹೋಗೋ ತರ ಆಡ್ತಾಳೆ. ಇನ್ನು ನಿಜವಾಗ್ಲೂ ಹೋಗ್ಬಿಟ್ರೆ ಮುಗೀತು ಕತೆ. ಅಲ್ಲಿ ಟ್ಯಾಕ್ಸಿದು ಸ್ಟ್ಯಾಂಡ್ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಏ ಡ್ರೈವರ್, ಕಾರ್ ತೆಗಿ. ಎಕ್ಸ್ಕ್ಯೂಸ್ ಮೀ. ಏ ಭೈರವಿ, ಇವಂದಕ್ಕೆ ಕಾರ್ ಡ್ರೈವರ್ ತರ ಇಲ್ಲ. ಏಯ್, ಈಗ ಡ್ರೈವರ್ಸ್ ಎಲ್ಲರೂ ಹೀಗೆ ಇರ್ತಾರೆ, ನೀನ್ ಸುಮ್ನಿರು. ಹಲೋ, ಏನ್ ನೋಡ್ತಿದ್ಯಾ? ನಾನು ನಿಮ್ಮನ್ನ ಎಲ್ಲೋ ನೋಡ್ದಂಗಿದ್ಯಾ? ಆಹಾ, ಎಲ್ಲಿ ನೋಡಿದ್ಯಾ? ಅದು ನಿಮ್ಮನ್ನ ನೋಡಿದ ಹಾಗೆ ಅನಿಸ್ತಿದೆ. ಆದ್ರೆ ನಾನು ನಿಮ್ಮ ನೋಡಿದ್ದೀನಿ.
ಖಂಡಿತವಾಗ್ಲೂ ನಿಮ್ಮನ್ನು ನೋಡಿದ್ದೀನಿ. ಶಟ್ ಅಪ್. ಹಲೋ, ನನ್ನನ್ನು ಯಾರು ಅನ್ಕೊಂಡಿದ್ದೀರಾ? ನಾನು ಡ್ರೈವರ್ ಅಲ್ಲ ರೀ. ಓಹೋ, ಅಷ್ಟೊಂದು ಬಿಲ್ಡಪ್ಪ. ನೀವು ನನ್ನ ನಿಲ್ಲಿಸ್ತ್ಯಾ? ಹುಡುಗಿರ್ನ ನೋಡಿದ್ರೆ ಸಾಕು ಲುಕ್ಸಿಗೆ ಬಿದ್ದು ಹೋಗ್ತಾರೆ, ಮಾತಿಗೆ ಸೋತೋಗ್ತಾರೆ ಅಂತ ಪ್ರತಿಯೊಬ್ಬ ಹುಡುಗರಿಗೂ ಒಂದು ಭ್ರಮೆ ಇರುತ್ತೆ. ಚೀಪ್ ಟ್ರಿಕ್ಸ್ ಏನಾದರೂ ಪ್ಲೇ ಮಾಡಿದೆ ಅಂದರೆ ನನ್ನ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ, ಹೇಳ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ, ನೀವು ನಡೀರೆ, ಬೇರೆ ಕ್ಯಾಬ್ ನೋಡ್ಕೊಳ್ಳೋಣ. ನಿನಗೆ ಗಂಟಕ ಇದೆಯೇ? ಎಲ್ಲೋ ನೋಡ್ದ ಹಾಗಿದೆ. ಯಾವ್ದೋ ಊರಿಗೆ ಹೊರಟಾಗಿದೆ? ಊರಿಗೆ ಹೊರಟಿರೋದಲ್ಲಯ್ಯ, ಈ ಊರ್ನೇ ಬಿಟ್ಟು ಹೋಗ್ತಾ ಇದೀವಿ. ಅದ್ಯಾಕೋ? ಈ ಊರಲ್ಲಿ ಯಾವಾಗ ಏನಾಗತ್ತೋ ಗೊತ್ತಿಲ್ಲ, ಅದಕ್ಕೆ ಇಲ್ಲಿಂದ ಹೊರಟೋಗ್ತಾ ಇದೀವಿ ಅಯ್ಯ. ಆ ಗುಡಿಲಿರೋ ದೇವ್ರನ್ನ ನೋಡೋ ಭಾಗ್ಯ ನಮ್ಗಿಲ್ಲ. ಗುಡಿ ಬಾಗ್ಲು ತೆಗಿಬೇಕನ್ಕೊಂಡಿರೋರು ಪ್ರಾಣನೇ ಕಳ್ಕೊಂಡಿದ್ದಾರೆ. ಹುಣ್ಣಿಮೆ ದಿನ ಕತ್ಲೆ ರಾತ್ರಿಲಿ ಮನೆಯಿಂದ ಹೊರಗೆ ಬರಬಾರ್ದು ಅಂತಾರೆ. ಬಂದ್ರೆ ಏನಾಗತ್ತೆ ಅಂತ ನೋಡ್ಬೇಕು ಅನ್ಕೊಂಡವ್ರು ಏನಾಗ್ಬಿಟ್ರೋ ಇದುವರೆಗೂ ಗೊತ್ತೇ ಇಲ್ಲ ಅಯ್ಯ. ಈ ತರ ಭಯದಿಂದ ಬದುಕೋಕಾಗದೆ ಹುಟ್ಟೋ ಮಕ್ಕಳನ್ನ ಅದೇ ಭಯದಲ್ಲಿ ಬೆಳೆಸೋಕೆ ಇಷ್ಟ ಇಲ್ಲದೆ ಹೋಗ್ತಾ ಇದೀವಿ ದಣಿ. ರಂಗಯ್ಯ, ನನ್ ಮಾತು ಕೇಳು. ಕ್ಷಮಿಸಿ ದಣಿ. ಕೃಷ್ಣಯ್ಯ, ಇವತ್ತು ಇವ್ರು ಹೋಗಿದ್ದಾರೆ, ನಾಳೆ ಮತ್ತಷ್ಟು ಜನ ಹೋಗ್ತಾರೆ. ಊರಲ್ಲಿ ಮನುಷ್ಯರೇ ಇಲ್ದೇ ಇರೋ ಹಾಗೆ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನೇನ್ ಮಾಡಿದ್ದೀನಿ? ಆ ಗುಡಿಲಿರೋ ದೇವರಿಗೆ ಪೂಜೆ ಇಲ್ದಿರೋ ಹಾಗೆ ಮಾಡಿ ಈ ಹುತ್ತಕ್ಕೆ ನಮಸ್ಕಾರ ಮಾಡುವಂತ ಪರಿಸ್ಥಿತಿ ತಂದಿಟ್ಟಿದ್ದು ನೀನೇ ಅಲ್ವಾ? ನಮ್ ಹಿರಿಯರು ಆ ಗುಡಿ ಬಾಗ್ಲನ್ನ ತೆಗಿಬಾರ್ದು ಅಂತ ಹೇಳಿದ್ದಾರೆ. ದೊಡ್ಡವ್ರು ಹೇಳಿದ ಮಾತನ್ನ ಪಾಲಿಸೋದು ತಪ್ಪಲ್ವಲ್ಲ? ತಪ್ಪೇ. ಆ ಗುಡಿಲಿ ಏನಿದೆಯೋ ಗೊತ್ತಿಲ್ಲ, ಅದ್ರ ಬಾಗಿಲು ತೆಗೆದ್ರೆ ಏನಾಗತ್ತೋ ಗೊತ್ತಿಲ್ಲ. ಏನು ಗೊತ್ತಿಲ್ದೆ, ಯಾವ ಕಾರಣನೂ ಇಲ್ದೆ ಆ ಗುಡಿ ಬಾಗಿಲು ಯಾಕೆ ಮುಚ್ಚಿದ್ದೀರಾ? ಆ ದೇವಸ್ಥಾನದಲ್ಲಿ ಏನೋ ನಿಧಿ ಇರಬೇಕು ಅನ್ಕೊಂತೀನಿ, ಅದಕ್ಕೆ ಮುಚ್ಚಿಬಿಟ್ಟಿದ್ದಾರೆ. ಹೌದು ಕಣ್ರಿ, ನನ್ನಂತವ್ರು ಯಾರು ಪ್ರಶ್ನೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಏನೋ ಕೇಡು ನಡೆಯತ್ತೆ ಅಂತ ನೆಪ ಕೊಟ್ಟು ಮುಚ್ಚ ಹಾಕಿದ್ದಾರೆ. ನಮಸ್ಕಾರ ಮಾಡೋ ದೇವರಿಗೆ ನಿತ್ಯ ಪೂಜೆ ನಡೀತಾ ಇದ್ರೇನೆ ಎಲ್ರಿಗೂ ಒಳ್ಳೇದಾಗೋದು. ಊರಿಗೆ ದೊಡ್ಡ ಮನುಷ್ಯನಾದ ನೀನು ಅದನ್ನ ಮಾಡದೇ ಇರೋದಕ್ಕೆ ನಿನ್ನ ಮಗ ಸತ್ತು ಹೋಗಿದ್ದು. ಅದನ್ನ ನೀನು ಇವತ್ತಿಗೂ ಅರ್ಥ ಮಾಡ್ಕೋತಿಲ್ಲ. ನೀನ್ ಆ ಗುಡಿ ಬಾಗಿಲ್ನ ತೆಗೆಸ್ದೆ ಹೋದ್ರೆ ನಿನ್ನ ಮಗನ ಹಾಗೆ ತುಂಬಾ ಜನ. ಸುನಂದ,
ಬುದ್ಧಿ ಇಟ್ಕೊಂಡೆ ಮಾತಾಡ್ತಿದ್ಯಾ? ನನ್ ಮೊಮ್ಮಗ ಸತ್ತು ಹೋಗಿರೋದು ನಮ್ಮ ಹಣೆ ಬರ. ಕಾಪಾಡೋ ದೇವ್ರು ವರಾನ್ ಕೊಡ್ತಾನೆ ಹೊರತು ಯಾರ ಪ್ರಾಣನೂ ತೆಗಿಯೋಲ್ಲ. ದೇವ್ರನ್ನ ನೆಪವಾಗಿ ಇಟ್ಕೊಂಡು ನನ್ ಮಗನ ಅವಮಾನ ಮಾಡ್ಬೇಕು ಅನ್ಕೊಂಡಿದ್ಯಾ? ಅವಮಾನ ಅಂತ ಯಾಕೆ ಅನ್ಕೋಬೇಕು? ನಾನ್ ಹೇಳ್ತಿರೋದು ನಿಜ ಆಗಿರ್ಬಹುದಲ್ವಾ? ನಾನ್ ಮಾಡ್ತಿರೋ ತಪ್ಪೇ ಆದ್ರೆ ಯಾವುದೇ ಕಷ್ಟ ನಷ್ಟಗಳಿದ್ರಾದ್ರೂ ಪರವಾಗಿಲ್ಲ. ಆದ್ರೆ ಈ ಊರಿಗೆ ಒಳ್ಳೇದಾಗೋದಕ್ಕೋಸ್ಕರ ನಮ್ಮ ಹಿರಿಯರು ಹೇಳಿದ ಮಾತನ್ನ ಮೀರಿ ಆ ಗುಡಿ ಬಾಗ್ಲನ್ನ ತೆಗಿಯೋ ಕೆಲಸ ಮಾಡಕ್ಕಾಗಲ್ಲ. ನಿನ್ನಂತವ್ರು ಕೇಳೋ ಇಂಥ ಪ್ರಶ್ನೆಗಳಿಗೆ ಭಯದಿಂದ ಅಲ್ಲಿಗೆ ಹೋಗಿ ಆ ಗುಡಿ ಬಾಗ್ಲನ್ನ ತೆಗೆದು ಆಪತ್ತನ್ನ ಮೈ ಮೇಲೆ ಹೇಳ್ಕೊಳ್ಳಲ್ಲ. ಈ ಊರಿಗೆ ತೊಂದರೆ ಆಗೋಕ್ಕೂ ಬಿಡಲ್ಲ. ಕೃಷ್ಣಯ್ಯ ಅವರು ಏನ್ ಮಾಡಿದ್ರು? ಈ ಊರಿನ ಒಳಿತಿಗಾಗೆ ಮಾಡ್ತಿದಾರಲ್ಲಮ್ಮ. ನೀವು ಬದ್ಲಾಗೋಲ್ಲ, ಅದಕ್ಕೆ ಅವನ ಆಟ ಹಾಗೆ ನಡೀತಿದೆ. ಬನ್ನಿ. ತಚ್ಛಯ್ಯೋರಾವೃಣೀಮಹಿ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ. ನಿನ್ನ ದರ್ಶನದ ಭಾಗ್ಯ ನಮಗೆ ಯಾವಾಗ ಕರುಣಿಸ್ತೀಯ ಶಿವ? ಕಾಪಾಡೋ ದೇವ್ರುಗಳು ವರಗಳು ಕೊಡ್ತಾನೆ ಹೊರತು ಪ್ರಾಣ ತೆಗಿತಾನೆ ಅಂತ ಹೇಳಿಲ್ವಲ್ಲ ಅತ್ತೆ. ನಿಮಗೆ ಅಷ್ಟೊಂದು ನಂಬಿಕೆ ಇದ್ರೆ ನೀವೇ ಹೋಗಿ ದೇವಸ್ಥಾನದ ಬಾಗಿಲು ತೆಗೆದು ದರ್ಶನ ಮಾಡ್ಬೋದಲ್ವಾ? ಪ್ರಾಣ ಹೋಗುತ್ತೆ ಅನ್ನೋ ಭಯಕ್ಕಲ್ಲ, ಊರಿಗೆ ಅನಿಷ್ಟ ಆಗ್ಬಾರ್ದು ಅಂತ ತೆಗಿತಾ ಇಲ್ಲ. ಭೈರವಿ, ನಿನ್ನ ಊರು ನಾಗವಾರಕ್ಕೆ ಹೋಗೋದಕ್ಕೆ ಇನ್ನು 2 ಗಂಟೆ ಬೇಕಾ? ಇಲ್ಲ, ಇನ್ 1 ಅವರಲ್ಲಿ ಹೋಗ್ಬಿಡ್ತೀವಿ. ಅಚ್ಚಾ, 1 ಅವರ್ ಆದ್ರೆ ರೈಟ್. ಚಲೆ ಜಾತೇನಾ? ಹಾ, ನಾಗ ಹುಣ್ಣಿಮೆ ದಿನದಲ್ಲಿ ನಿಮ್ಮೂರಿಗೆ ಕತ್ಲೆ ಬಂದ್ಮೇಲೆ ಆಚೆಗೆ ಬರೋದಕ್ಕೆ ಬಹುತ್ ಮುಷ್ಕಿಲೇನಾ? ಕಷ್ಟ ಏನು ಇರಲ್ವೇ? ನಾಗ ಹುಣ್ಣಿಮೆ ರಹಸ್ಯ ತಿಳ್ಕೊಳಕ್ಕೆ ಅಲ್ವಾ ನಾವ್ ಇಲ್ಲಿಗೆ ಬಂದಿದ್ದು. ಲಾಸ್ಟ್ ಇಯರ್ ಎಷ್ಟು ಪ್ಲಾನ್ ಮಾಡಿದ್ರು ನಮ್ಮ ಮನೇಲಿ ಇಲ್ಲಿಗೆ ಬರಬೇಡ ಅಂದ್ರು. ಈ ಸರ್ತಿ ಮಿಸ್ ಆಗ್ಬಾರ್ದು ಅಂತಾನೆ ಬರ್ತಿದ್ದೀನಿ. ನಾಗ ಹುಣ್ಣಿಮೆ ದಿವಸ ನಾನು ನಮ್ಮೂರಲ್ಲಿ ಇರಬೇಕು. ಆ ರಹಸ್ಯ ಏನೋ ನಾನು ತಿಳ್ಕೋಬೇಕು. ಹುಣ್ಣಿಮೆ ಕಟ್ಟುಪಾಡಿನ ಬಗ್ಗೆ, ಆ ಗುಡಿ ರಹಸ್ಯದ ಬಗ್ಗೆ ತಿಳ್ಕೊಳ್ಳೋದೇ ತಪ್ಪ. ನನ್ನ ಪ್ರಾಣದ ಥರ ನೋಡ್ಕೊಂಡಿದ್ದು ನನ್ನ ಅಣ್ಣಂಗೆ ಏನಾಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ. ನನ್ನ ಅಣ್ಣನ ಬಗ್ಗೆ ತಿಳ್ಕೊಳ್ಳೋಕೆ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಅರೆ ಭೈರವಿ, ನಿಂದು ಕೈದು ಖಡ್ಗ ಏನಾಯ್ತು? ಏನಾಯ್ತು? Did you put it in your purse? ಆ ಶಿವಕಂಕಣವೇ ಭೈರವಿಗೆ ರಕ್ಷೆ. ಕೈ ಜಾರಿದರೆ ಸತ್ವ ಪರೀಕ್ಷೆ. ಕಾಯುವ ನಾಗಗಳೇ ವಿಷಸರ್ಪಗಳಾಗಿ ಭೈರವಿಯ ಪ್ರಾಣ ತೆಗೆಯುತ್ತವೆ. ಏನಾಯ್ತು? ಎಲ್ಲೋ ಬಿದ್ದೋದಾಗಿದೆ. It's gone? ಐ ಥಿಂಕ್ ಸೋ. ಅಲ್ಲ, ಏರ್ಪೋರ್ಟ್ ಹತ್ರ ನಿನ್ ಕೈಯಲ್ಲ ಖಡ್ಗ ನೋಡಿದ್ನಲ್ಲ. ಹಾ, ಅಲ್ಲೇ ಎಲ್ಲೋ ಬಿದ್ದಿರ್ಬೇಕು. ಅರೆ, ನಿಂದು ಖಡ್ಗ ಹೋದ್ರೆ ನಿಂದು ಹಾಗೆ ಹೀಗೆ ಹೇಗೆ ಸುಮ್ಮನಿರುತ್ತೆ? ಚಲೋ ದೇಖೆಂಗೆ. ಹೇ ಡ್ರೈವರ್, ಗಾಡಿ ಇರುಕೋ. ಹಾ, ಪರವಾಗಿಲ್ಲ. ನಾವು ಅಲ್ಲಿಂದ ಹೊರಟು ತುಂಬಾ ಹೊತ್ತಾಯ್ತು. ಹೋದ್ರೆ ವಾಪಸ್ ಸಿಗುತ್ತೇನೋ ಗ್ಯಾರಂಟಿ ಇಲ್ಲ. ಅರೆ, ಅದು ಖಡ್ಗ ನಿನ್ನ ಪ್ರಾಣ ಕಾಪಾಡುತ್ತೆ ಅಂತ ನಿನ್ನ ಅಜ್ಜಿ ಹೇಳಿತ್ತು ಅಂತ ನನಗೆ ಹೇಳಿದ್ದೆ. ನಿನಗೆ ಎಷ್ಟೋ ಪೂಜೆಗಳನ್ನ ಮಾಡಿ ಅದನ್ನ ನಿನ್ನ ಕೈ ಕಟ್ಟಿದ್ವಿ. ಅದು ಕಳೆದೋಯ್ತು ಅಂದ್ರೆ ನಿನ್ ಪ್ರಾಣಕ್ಕೇನೋ ಆಪತ್ ಕಾದಿದೆ ಅಂತ ನನಗ್ ಭಯ ಆಗ್ತಿದೆ. ಅರೆ ಭಯ್ಯ, ಭಯ್ಯ ದೇಖೆ ಚಲೋ. ಭಯ್ಯ ಸ್ಲೋ ಮಾಡಿ. ದೇಖೋ ದೇಖೋ.
ಭೈರವಿ ಆರ್ ಯು ಓಕೆ? ಐ ಆಮ್ ಓಕೆ. ನಿನಗೇನಾಗಿಲ್ಲ ಅಲ್ವಾ? ಉತ್ರೋ. ಭೈರವಿ, ನಿಂದು ಅಜ್ಜಿ ಹೇಳಿದ್ದು ನಿಜಾನೇ. ನಿನ್ ಕೈಯಲ್ಲಿ ಖಡ್ಗ ಹೋಯ್ತು, ಏನಾಯ್ತು ನೋಡಿದ್ಯಾ? ಅರೆ ಅಲ್ಲ ಅಲ್ಲ ದಯೇತೋ ಜಾನ್ ಬಚ್ ಗಯ. ಮಾ ಮಾ ಇಲ್ಲಿದ್ದೀರಾ? ಏನ್ ಕಂದ ಇವತ್ತಿಷ್ಟು ಬೇಗ ಬಂದೆ? ಆಫೀಸ್ಗೆ ಹೋಗಿ ಅಲ್ಲಿಂದ ಒಂದು ಸಣ್ಣ ಕೆಲಸ ಇತ್ತು ಅಂತ ಏರ್ಪೋರ್ಟ್ಗೆ ಹೋಗಿದ್ದೆ. ಮತ್ತೆ ಆಫೀಸಿಗೆ ಯಾಕೆ ಅಂತ ನಿಮ್ಮನ್ನು ನೋಡೋದಕ್ಕೆ ಸೀದಾ ಮನೆಗೆ ಬಂದ್ಬಿಟ್ಟೆ. ಹಾಂ, ಮೆಡಿಸಿನ್ ತಗೊಂಡ್ರಾ? ತಗೊಂಡಿದ್ದೀನಪ್ಪ. ಫಿಸಿಯೋಥೆರಪಿಸ್ಟ್ ಬಂದಿದ್ರಾ? ಬಂದಿದ್ರು ಕಂದ. ಮಾ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆದಷ್ಟು ಬೇಗ ನೀವು ಎಲ್ಲರ ಹಾಗೆ ನಡೆಯೋಕೆ ಶುರು ಮಾಡ್ತೀರಾ. ಈ ವಯಸ್ಸಲ್ಲಿ ನನಗೆ ಬೇಕಿರೋದು ನಡೆಯೋದು, ನಿದ್ರೆ ಮಾಡೋದು ಅಲ್ಲ ಕಂದ, ನಿನ್ ಸಂತೋಷ. ನನ್ನನ್ನು ನೋಡ್ಕೊಳ್ಳೋಕ್ಕೆ ನೀವೆಲ್ಲ ಇದ್ದೀರಲ್ಲ. ಅಮ್ಮ, ಇದು ನೋಡಿ. ಜಲ ಪ್ರವಾಹ ಪಾವಿತಸ್ಥಲೆ ತದೇವಲಂ ವ್ಯಲಂಬಿತಂ ಭುಜಂಗ ತುಂಗ ಮಾಲಿಕಂ ಢಮಡ್ಢಮಡ್ಢಮಡ್ಢಮನ್ನಿನಾದಮಡ್ಢಮರ್ವಯಂ ಚಕಾರ ಚಂಡ ತಾಂಡವಂ ತನೋತನು ಶಿವ. ಇದು ನಿನಗೆಲ್ ಸಿಕ್ತು? ಏರ್ಪೋರ್ಟ್ನಲ್ಲಿ ಸಿಕ್ತಮ್ಮ. ಇದು ತುಂಬಾ ವಿಶೇಷವಾಗಿದೆ ಕಂದ. ಮಾ, ಹಾವಿನ ಅಚ್ಚಿದೆ. ಕಡಗದ ಮೇಲೆ ಹಾವಿನ ಅಚ್ಚಿನ ಯಾರಾದರೂ ಹಾಕೋತಾರ? ಯಾರೋ ಹುಚ್ಚರು ಅನ್ಸತ್ತೆ. ಹುಚ್ಚರಲ್ಲ ಕಂದ, ಇದು ನೋಡಿದ್ರೆ ಇದು ನಾಗರಕ್ಷ ಬಂದ ಅನ್ನಿಸ್ತಿದೆ. ಅನ್ಸೋದಲ್ಲ ಕಂದ, ಇದು ಅದೇ. ಮೃತ್ಯುಗಂಡ ಬರಬಾರ್ದು ಅಂತ ಇಂಥದನ್ನ ಹಾಕೋತಾರೆ. ಹೌದಾ? ನಿನ್ ಕನ್ಸಲ್ಲಿ ಹಾವುಗಳು ಬರ್ತಿದೆ ಅಂದ್ರೆ ಏನಾದ್ರೂ ಆಪತ್ ಬರ್ಬೋದು ಅಂತ ಹೆದರಿದ್ದೆ ನಾನು. ನಿನ್ಗೇನು ಆಗ್ಬಾರ್ದು ಅಂತ ನಮ್ಮನೆ ದೇವರಾಗಿರೋ ಶಿವನ್ನ ಬೇಡ್ಕೊಂಡಿದ್ದೀನಿ. ಆ ಭಗವಂತ ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡಿದ್ದಾನೆ. ಅದಕ್ಕೆ ಈ ನಾಗರಕ್ಷಾ ಬಂಧನ ಸಿಕ್ಕಿದೆ ಮಗು. ಇದನ್ನ ನಿನ್ನ ಹತ್ರ ತಲುಪಿಸೋದಕ್ಕೆ ಅವ್ರು ಯಾರೋ ಇದನ್ನ ಕಳ್ಕೊಂಡಿದ್ದಾರೆ. ನಿನಗೆ ಒಳ್ಳೇದಾಗ್ಬೇಕಂತ ಆ ಶಿವಾನೇ ಇದನ್ನ ನಿನಗೆ ತಲುಪಿಸಿದ್ದಾನೆ. ಈ ಕಡ್ಗ ನೀನೇ ಹಾಕು. ಸರಿಮ್ಮ, ಸರಿ, ನೀವೇ ಹಾಕಿ. ಇದು ನಿನ್ ಕೈಯಲ್ಲಿರೋವರೆಗೂ ನಿನ್ಗೆ ಯಾವ ತೊಂದ್ರೆನೂ ಆಗೋದಿಲ್ಲ ಅಂತ ನನ್ಗೆ ಅನ್ನಿಸ್ತಿದೆ. ಇದನ್ನ ಯಾವತ್ತೂ ತೆಗಿಬೇಡ, ನಿನ್ ಕೈಯಲ್ಲೇ ಇರ್ಲಿ. ಸರಿ ಅಮ್ಮ.